ಎಲ್ಲಾ ಸಂಘಟನೆಗಳು ಕೂಡ ಒಕ್ಕೊರಲಿನಿಂದ ರಾಜ್ಯದ ರೈತರ ಹಿತವನ್ನು ಕಾಪಾಡತಕ್ಕಂತ ನಿಟ್ಟಿನಲ್ಲಿ ವಿದ್ಯುತ್ ಕ್ಷೇತ್ರ ಯಾವುದೇ ರೀತಿ ಖಾಸಗೀಕರಣ ಆಗಬಾರದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಖಾಸಗೀಕರಣದ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಮೊದಲನೇದಾಗಿ ಗ್ರಾಹಕಕ್ಕೆ ದರ ಏರಿಕೆ ಆಗುತ್ತೆ, ಮತ್ತೆ ಖಾಸಗಿಯವರು ಕೊಟ್ಟರೆ ಸರ್ಕಾರದ ಅಧೀನದಲ್ಲಿ ಇದ್ದ ರೀತಿಯಲ್ಲಿ ಇರೋದಿಲ್ಲ. ಅವ್ರೇನಾಗುತ್ತೆ, ಹಿಂದೆ ಸರ್ವಾಧಿಕಾರಿ ಧೋರಣೆ ಇದೆ, ಖಾಸಗಿಯವರು ಕೊಟ್ಟರೆ ಏನ್ ಮಾಡ್ತಾರೆ, ಸರ್ವಾಧಿಕಾರಿ ಧೋರಣೆಯನ್ನು ಪ್ರಾರಂಭ ಮಾಡ್ತಾರೆ. ಉದಾಹರಣೆ ನಿಮಗೆಲ್ಲ ಗೊತ್ತು, ರಿಲಯನ್ಸ್ ಕಂಪನಿಯವರು ಉಚಿತವಾಗಿ ಮೊಬೈಲ್ ನ ಕೊಟ್ಟರು, ₹1 ಮೊಬೈಲ್ ನ ಕೊಟ್ಟರು. ಇವತ್ತು ಆ ಪರಿಸ್ಥಿತಿ ಇದೆಯಾ? 2001 ಕೊಟ್ಟು 2026 ಅತಿ ಹೆಚ್ಚು ದರವನ್ನು ವಿಧಿಸ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಫಿಶ್ ಕ್ಯಾಚಿಂಗ್ ಗೇಮ್ ಅಂತ ಒಂದಿರುತ್ತೆ, ಮೀನ್ ಹಿಡಿಯೋದಕ್ಕೆ ಉಳವನ್ನ ಸಿಗ್ತಾರೆ, ಉಳವನ್ನ ತಿನ್ನೋದಕ್ಕೆ ಮೀನು ಹೋದ್ರೆ ಮೀನನ್ನ ಎತ್ತಿ ಬುಟ್ಟಿಗ. ಆ ರೀತಿಯಲ್ಲಿ ನಮ್ ಗ್ರಾಹಕರನ್ನ ಅವರು ಒಂದ್ ರೀತಿ ವಂಚನೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ವಂಚಿಸಿ ಅವ್ರ ಕಡೆ ಸೆಳೆದುಕೊಂಡು ತದನಂತರ ಅವ್ರು ಬೇಕಾದ ರೀತಿಯಲ್ಲಿ ಆಡಳಿತವನ್ನು ಅಂದ್ರೆ ಸರ್ವಾಧಿಕಾರಿ ಧೋರಣೆ. ನಮಸ್ತೆ, ನನ್ನ ಹೆಸರು ಶಿವರಾಮ್ ಅಂತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿದ್ಯುತ್ ವಿತರಣಾ ಸಂಸ್ಥೆಗಳ ಖಾಸಗೀಕರಣ ಮಾಡೋದ್ರಿಂದ ರಾಜ್ಯದ ರೈತರಿಗೆ, ನಾಗರಿಕರಿಗೆ, ಕೈಗಾರಿಕೋದ್ಯಮಿಗಳಿಗೆ ಬಹಳ ಅನಾನುಕೂಲ ಆಗುತ್ತೆ. ಕೈಗಾರಿಕೆಗಳ ಬೆಳವಣಿಗೆನಲ್ಲೂ ಕೂಡ ಕುಂಠಿತ ಆಗುತ್ತೆ. ಜೊತೆಗೆ ಏನು ವಿದ್ಯುತ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನೌಕರರು, ಅಧಿಕಾರಿಗಳಿದ್ದೇವೆ, ಅವರೆಲ್ಲರೂ ಕೂಡ ತೊಂದರೆ ಆಗುತ್ತೆ. ಉದ್ಯೋಗ ಭದ್ರತೆ ಅಂತಕ್ಕಂಥ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸೊ ಇದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಬೇಡ ಅಂತಕ್ಕಂಥದ್ದು ನಮ್ಮೆಲ್ಲ ಅಧಿಕಾರಿಗಳು, ನೌಕರರು ಮತ್ತು ಈ ರಾಜ್ಯದ ಜನರ ಆಶಯ ಕೂಡ ಅದೇ ಆಗಿದೆ. ಖಾಸಗೀಕರಣ ಆಗಬೇಕು ಅಂತಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಹಿಂದೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಈ ದೇಶದ ಬೆಳವಣಿಗೆಗಳಲ್ಲಿ ಕೈಗಾರಿಕೆಗಳು, ಉದ್ದಿಮೆ, ರೈತರು ಇವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿದರು. ಅವತ್ತಿನ ಕಾಲದಲ್ಲಿ ಎಲ್ಲವೂ ಕೂಡ ಖಾಸಗಿ ಅಧೀನದಲ್ಲೇ ಇತ್ತು. ಸೊ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ಕೈಗಾರಿಕೆಗಳನ್ನು ಮತ್ತು ಕಂಪನಿಗಳನ್ನು ಇರ್ತಕ್ಕಂಥ ವ್ಯವಸ್ಥೆಯನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೆಲ್ಲವನ್ನು ಕೂಡ ರಾಷ್ಟ್ರೀಕರಣ ಮಾಡಿದ್ರು. ರಾಷ್ಟ್ರದ ಅಭಿವೃದ್ಧಿನಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಕೈಗಾರಿಕಾ ಕ್ರಾಂತಿ ಆಯಿತು, ರಾಷ್ಟ್ರದ ಅಭಿವೃದ್ಧಿಯತ್ತ ಹೋಗ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ವಿದ್ಯುತ್ ಅಂತಕ್ಕಂಥದ್ದನ್ನು ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಬಂಡವಾಳಗಾರರು, ಖಾಸಗಿಯವರು ಬಂಡವಾಳವನ್ನು ಹೂಡಿ ಲಾಭ ಮಾಡಬೇಕು ಅಂತ ಉದ್ದೇಶದಿಂದ ಸರ್ಕಾರಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಇವತ್ತು ಸರ್ಕಾರದ ಆಯ್ಕೆಯಲ್ಲೂ ಕೂಡ ಅವರು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿದ್ಯುತ್ ಶಕ್ತಿ ಸುಧಾರಣಾ ಕಾಯ್ದೆ 2003ರಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಸರ್ಕಾರ ಅಧೀನದಲ್ಲೇ ನಡೀತಾ ಇತ್ತು. ಉತ್ಪಾದನೆ ಇರ್ಬೋದು, ಸಾಗಣೆ ಇರ್ಬೋದು, ವಿತರಣೆ ಇರ್ಬೋದು, ಇದಕ್ಕೆ ಖಾಸಗಿಯವರಿಗೆ ಅವಕಾಶ ಕೊಡಬೇಕು ಅಂತೇಳಿ 1999ರ ಆರ್ಥಿಕ ಉದಾರೀಕರಣ ನೀತಿ ಏನು ಜಾರಿಗೆ ಬಂತು, ಅಂದಿನ PV ನರಸಿಂಹರಾವ್ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿದ್ದರು, ಹಣಕಾಸು ಸಚಿವರಾಗಿದ್ದರು. ಆ ಕಾಲದಲ್ಲಿ ಆರ್ಥಿಕ ಉದಾರೀಕರಣ, ಜಾಗತೀಕರಣ ನೆಪದಲ್ಲಿ ಎಲ್ಲ ಕೈಗಾರಿಕೆಗಳನ್ನು ನಾವು ಖಾಸಗೀಕರಣ ಮಾಡಬೇಕು, ಸರ್ಕಾರ ಬಂಡವಾಳ ಹೂಡಿ ಈ ಕಾರ್ಯಕ್ರಮ, ಇಲಾಖೆಗಳನ್ನ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವತ್ತು ಪ್ರಾರಂಭವಾದದ್ದು. 2003ರಲ್ಲಿ ವಿದ್ಯುತ್ ಶಕ್ತಿ ಕಾಯ್ದೆ ಅಂತ ಏನು ಜಾರಿಗೆ ತಂದರು, ಆ ಜಾರಿಗೆ ತಂದಂಥ ಕಾಯ್ದೆನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕಾಗಲಿ, ಪ್ರಸರಣ ಮಾಡೋದಕ್ಕಾಗಲಿ, ವಿತರಣೆ ಮಾಡೋದಕ್ಕೆ ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಮಾಡ್ಬೋದು, ಅವರಿಗೆ ಮುಕ್ತ ಅವಕಾಶವನ್ನು ಕಾಯ್ದೆ ಮೂಲಕ ಕಲ್ಪಿಸಿಕೊಟ್ಟಿದ್ದಾರೆ. ಈ ಕಾಯ್ದೆಯ ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಯಾರು ಇವತ್ತು ಬಂಡವಾಳಗಾರರಿದ್ದಾರೆ ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ, ಭಾಳ ಪ್ರಮುಖವಾಗಿ ಟಾಟಾ ಕಂಪ್ನಿ ಇರ್ಬೋದು, ಅದಾನಿಯವರು ಇರ್ಬೋದು, ರಿಲಯನ್ಸ್ ಅಂಬಾನಿಯವರು ಇರ್ಬೋದು, ಟೊರಾಂಟೋ ಕಂಪ್ನಿ ಇರ್ಬೋದು, ಇವರೆಲ್ಲರೂ ಕೂಡ ಬಂಡವಾಳವನ್ನು ಹೂಡಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯನ್ನು ಮಾಡಿ ಅವರು ಇಲಾಖೆಗಳಿಗೆ, ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಇಲಾಖೆಗಳಿಗೆ ಸರಬರಾಜು ಮಾಡಿ, ಸರ್ಕಾರಿ ಇಲಾಖೆಗಳು ಗ್ರಾಹಕರಿಗೆ, ನೌಕರರಿಗೆ, ರೈತರಿಗೆ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಅನ್ನೋ ರೀತಿಯಲ್ಲಿ ವಿದ್ಯುತ್ ಇಲಾಖೆ ನಡ್ಕೊಂಡು ಬಂದಿದೆ ಇಷ್ಟು ವರ್ಷಗಳ ಕಾಲ. ಆದರೆ ಇತ್ತೀಚೆಗೆ ಏನಾಗ್ತಿದೆ, ವಿದ್ಯುತ್ ಮೂಲಭೂತ ಸೌಕರ್ಯ ಅನ್ನೋದನ್ನು ಹೊರತುಪಡಿಸಿ ಈ ಖಾಸಗಿ ಬಂಡವಾಳದಾರರು ಈ ಫಲವತ್ತಾಗಿ ಸುಮಾರು 124 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಇಲಾಖೆಯನ್ನು ನಮ್ಮ ನೌಕರರು, ಅಧಿಕಾರಿಗಳು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟು ಈ ರಾಜ್ಯದ ಜನರಿಗೆ ಬೆಳಕನ್ನು ನೀಡಿ ಅದ್ಭುತವಾಗಿ ಕಟ್ಟಿ ಬೆಳೆಸಿದ್ದೇವೆ. ಇದು ಒಂದು ಉತ್ತಮವಾದ ಆದಾಯ ತರತಕ್ಕಂಥ ಇಲಾಖೆ ಅಂತಕ್ಕಂಥದ್ದು ಖಾಸಗಿಯವರೇ ಅರಿವು ಬಂದಿದೆ. ಈ ನಿಟ್ಟಿನಲ್ಲಿ ಅವರು ಏನು ಕಾನೂನಿನ ಅಡಿನಲ್ಲಿ ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಂಡು ವಿದ್ಯುತ್ ವಿತರಣೆ ಮಾಡೋದಕ್ಕೆ ಇವತ್ತು KERS ಮುಂದೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನಾಗಿದೆ, ಏನಕ್ಕಿಲ್ಲ ಅಂದರೆ ಜನಗಳಲ್ಲಿ ಇನ್ನೂ ಅರಿವು ಮೂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಅಧಿಕಾರಿಗಳು, ನೌಕರರು, ಎಲ್ಲ ರೈತ ಸಂಘಟನೆಗಳು, ಜನಪರ ಸಂಘಟನೆಗಳು, ಕನ್ನಡ ಚಳುವಳಿಗಾರರು, ಇವರೆಲ್ಲರೂ ಕೂಡ ನಾವು ಈ ಟಾಟಾ ಪವರ್ ಕಂಪ್ನಿ ಅಂತಕ್ಕಂಥದ್ದು KERSಗೆ ಪರವಾನಗಿಗೆ ಅರ್ಜಿ ಸಲ್ಲಿಸಿ ವಿದ್ಯುತ್ ವಿತರಣೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಮೊನ್ನೆ ಕೂಡ ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ ಅಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳನ್ನ ಕರೆಸಿ ಅವ್ರಿಗೆ ವಿಚಾರವನ್ನೆಲ್ಲ ತಿಳಿಸಿ ಏನು ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅವರೆಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಅದರ ಜೊತೆಗೆ ತಮ್ಮ ಕ್ಷೇತ್ರಗಳಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮನವಿ ಪತ್ರಗಳನ್ನು ಕೊಟ್ಟು ಈ ವಿದ್ಯುತ್ ಇಲಾಖೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈಗೆ ಹೋಗಬಾರದು, ಇದು ಸರ್ಕಾರದ ಅಡಿನಲ್ಲೇ ಇರಬೇಕು ಅಂತ ಎಲ್ಲ ಸಂಘಟನೆಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, 3 ಥರದ ಜನ ಇದ್ದಾರೆ.
ಒಂದು ಬಡ ಮತ್ತು ಕೆಳ ವರ್ಗದ ಜನ, ಒಂದು ಮಧ್ಯಮ ವರ್ಗದ ಜನ, ಇನ್ನೊಂದು ಶ್ರೀಮಂತ ವರ್ಗ. ಶ್ರೀಮಂತರಿಗೆ ಯಾವುದೇ ರೀತಿ ಯಾವುದೇ ಸರ್ಕಾರದ ಅಧೀನದಲ್ಲಿದ್ರು ಏನೂ ಆಗೋದಿಲ್ಲ, ಖಾಸಗಿಯವರ ಅಧೀನದಲ್ಲಿ. ಮಧ್ಯಮ ಮತ್ತು ಕೆಳವರ್ಗದ ಜನ ಇವತ್ತು ಏನಾಗ್ತಾ ಇದೆ ಅಂದ್ರೆ ಅವರು ದಿನ ಕೂಲಿ ಮಾಡಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ಬೆಲೆಗಳು ಹೆಚ್ಚಾದ್ರೆ ಅಥವಾ ಯಾವುದೇ ಹೊಸ ಹೊಸ ಯೋಜನೆಗಳು ಬಂದ್ರೆ ಅವರಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂದ್ರೆ ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳ ಮೇಲೆ ಜನ ಅವಲಂಬಿತ. ಯಾವುದೇ ಒಂದು ರಾಜಕೀಯ ಪಕ್ಷ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರಿಗೆ ತಿಳಿಸಿದಾಗ ಜನಸಾಮಾನ್ಯರು ಸಂಘಟನೆಗೆ ಬರ್ತಾರೆ ಹೊರತು ತಮ್ಮಷ್ಟಕ್ಕೆ ತಾವೇ ಬರೋದಿಲ್ಲ. ಯಾಕಂದ್ರೆ ಮಧ್ಯಮ ವರ್ಗ ಕೆಳವರ್ಗದ ಜನ ದುಡಿಯುವ ವರ್ಗ, ಅವರು ದುಡಿಮೆಯನ್ನೇ ನಂಬಿರ್ತಾರೆ ಹೊರತು ಹೋರಾಟದ ಮನೋಭಾವಗಳು ಇಲ್ಲ. ಸಂಘಟನೆಯ ನಾಯಕತ್ವ ವಹಿಸ್ತಕ್ಕಂಥವ್ರು ಅವರೆಲ್ಲರಿಗೂ ತಿಳುವಳಿಕೆಯನ್ನು ಹೇಳಿ ಈ ಸಂಘಟನೆಯನ್ನ ಮೂಲಕ ಅವ್ರಿಗೆ ಅರಿವನ್ನು ಮೂಡಿಸಿದ್ರೆ ಅವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇವತ್ತು ರಾಜ್ಯಾದ್ಯಂತ ಸಾರ್ವಜನಿಕರಿರ್ಬೋದು, ಅನೇಕ ವೆಲ್ಫೇರ್ ಅಸೋಸಿಯೇಷನ್ಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಕೂಡ KERCಗೆ ತಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಸರ್ಕಾರದ ಮಾನ್ಯ ಸಚಿವರು ಮತ್ತೆ ಶಾಸಕರು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ಕೂಡ ಬಂದಿದೆ. ನಮ್ಮ ಏನು ವಿದ್ಯುತ್ ಇಲಾಖೆಯ ನೌಕರರ ಸಂಘಟನೆ ಇದೆ, ನಾವೆಲ್ಲರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಇದರ ಸಂಪೂರ್ಣ ಅರಿವಿದ್ದು ಅವರು ನಮಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇರುವವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ನಾವು ನಿಮ್ಮ ರಕ್ಷಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮನವಿಯನ್ನು ಕೂಡ ಈ ಅರಿವು ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ರಾಜ್ಯ ರೈತ ಸಂಘಟನೆಯ ವಿವಿಧ ಗುಂಪುಗಳಿದ್ರು ಕೂಡ ಅವರಲ್ಲಿ ಅವರವರ ಸಂಘಟನೆಗಳಿದ್ರು ಕೂಡ ಎಲ್ಲಾ ಸಂಘಟನೆಗಳು ಕೂಡ ಒಕ್ಕೊರಲಿನಿಂದ ರಾಜ್ಯದ ರೈತರ ಹಿತವನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯುತ್ ಕ್ಷೇತ್ರ ಯಾವುದೇ ರೀತಿ ಖಾಸಗೀಕರಣ ಆಗಬಾರದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈಗ ಕೋಡಿಯಲ್ಲಿ ಚಂದ್ರಶೇಖರ್ ಇರ್ಬೋದು, ಕುರುಬೂರು ಶಾಂತಕುಮಾರ್ ಅವರು ಇರ್ಬೋದು, ಬಡಗೇದ ನಾಗೇಂದ್ರ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಮೊನ್ನೆ ಬಂದು ನಮ್ಮ ಜೊತೆನಲ್ಲಿ ನಾವು ಒಂದು ಸಭೆಯನ್ನ ಮಾಡಿ ಅವರೆಲ್ಲರಿಗೂ ಮನವರಿಕೆ ಮಾಡ್ತೇವೆ. ಜೊತೆಗೆ CPI ಇರ್ಬೋದು, CPM ಇರ್ಬೋದು, AITUC ಇರ್ಬೋದು, CITU ಇರ್ಬೋದು, ಎಲ್ಲ ಕಾರ್ಮಿಕ ಸಂಘಟನೆಗಳು ಜೊತೆನಲ್ಲಿದ್ದು ಯಾವುದೇ ರೀತಿ ಖಾಸಗೀಕರಣ ಆಗಬಾರ್ದು. ಖಾಸಗೀಕರಣದ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಮೊದಲನೇದಾಗಿ ಗ್ರಾಹಕರಿಗೆ ದರ ಏರಿಕೆ ಆಗುತ್ತೆ. ಮತ್ತೆ ಖಾಸಗಿಯವರು ಕೊಟ್ಟರೆ ಸರ್ಕಾರದ ಅಧೀನದಲ್ಲಿ ಇದ್ದ ರೀತಿನಲ್ಲಿ ಇರೋದಿಲ್ಲ. ಅವ್ರೇನಾಗುತ್ತೆ, ಹಿಂದೆ ಸರ್ವಾಧಿಕಾರಿ ಧೋರಣೆ ಇತ್ತು, ಖಾಸಗಿಯವರು ಕೊಟ್ಟರೆ ಏನ್ ಮಾಡ್ತಾರೆ, ಸರ್ವಾಧಿಕಾರಿ ಧೋರಣೆಯನ್ನ ಪ್ರಾರಂಭ ಮಾಡ್ತಾರೆ. ಉದಾಹರಣೆ ನಿಮ್ಗೆಲ್ಲ ಗೊತ್ತು, ರಿಲಯನ್ಸ್ ಕಂಪನಿಯವರು ಉಚಿತವಾಗಿ ಮೊಬೈಲ್ನ ಕೊಟ್ಟರು, ₹1 ಮೊಬೈಲ್ನ ಕೊಟ್ಟರು. ಇವತ್ತು ಆ ಪರಿಸ್ಥಿತಿ ಇದೆಯಾ? 2001ರಲ್ಲಿ ಕೊಟ್ಟು 2026ಕ್ಕೆ ಅತಿ ಹೆಚ್ಚು ದರವನ್ನು ವಿಧಿಸ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಫಿಶ್ ಕ್ಯಾಚಿಂಗ್ ಗೇಮ್ ಅಂತ ಒಂದಿರುತ್ತೆ, ಮೀನ್ ಹಿಡಿಯೋದಕ್ಕೆ ಹುಳವನ್ನ ಸಿಗಿಸ್ತಾರೆ, ಹುಳವನ್ನ ತಿನ್ನೋದಕ್ಕೆ ಮೀನು ಹೋದ್ರೆ ಮೀನನ್ನ ಎತ್ತಿ ಬುಟ್ಟಿಗೆ ಹಾಕು. ಆ ರೀತಿನಲ್ಲಿ ನಮ್ ಗ್ರಾಹಕರನ್ನ ಅವರು ಒಂದ್ ರೀತಿ ವಂಚನೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ವಂಚಿಸಿ ಅವ್ರ ಕಡೆ ಸೆಳೆದುಕೊಂಡು ತದನಂತರ ಅವ್ರು ಬೇಕಾದ ರೀತಿಯಲ್ಲಿ ಆಡಳಿತವನ್ನು ನಡೆದು ಅಂದ್ರೆ ಸರ್ವಾಧಿಕಾರಿ ಧೋರಣೆ ರೀತಿ ನಡೆದು. ಸರ್ಕಾರ ಹಂಗಲ್ಲ, ಸರ್ಕಾರ ಇದನ್ನ ವಿದ್ಯುತ್ತಿನ ಮೂಲಭೂತ ಸೌಕರ್ಯ ಅಂತ ಮಾಡಿದೆ. ಈ ದೇಶದಲ್ಲಿರ್ತಕ್ಕಂಥ ಬಡ ಮಧ್ಯಮ ವರ್ಗದ ನೌಕರಿಗೆ ಉಚಿತವಾಗಿ ವಿದ್ಯುತ್ತನ್ನ ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆಗುತ್ತೆ. ಆದ್ರೆ ಖಾಸಗಿಯವರು ಬಂದ್ರೆ ಈ ರೀತಿ ಎಲ್ಲ ಅವಕಾಶಗಳು ವಂಚಿತರಾಗ್ತವೆ. ರೈತರಿಗೆ ಕೃಷಿ ಕೈಗಾರಿಕೆಗಳನ್ನ ನಡೆಸಬೇಕು ಅಂದ್ರೆ ಕೃಷಿಗೆ ನಾವು ಬಹಳ ಕಡಿಮೆ ದರದಲ್ಲಿ ಅಂದ್ರೆ ಸರ್ಕಾರ ಉಚಿತವಾಗಿ ಕೊಟ್ಟರೆ ಉಚಿತವಾಗಿ ಕೊಡ್ತಾ ಇದೀವಿ. ಸರ್ಕಾರದ ಎಲ್ಲ ಆದೇಶಗಳನ್ನ ನಾವು ಪಾಲಿಸ್ತಾ ಇದೀವಿ. ಇಲಾಖೆ ಉತ್ತಮವಾಗಿ ನಡೀತಾ ಇದೆ. ಇವತ್ತು ನಮ್ಮ ವಿದ್ಯುತ್ ಶಕ್ತಿ ಇಲಾಖೆ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇತ್ತು. ಅಂದ್ರೆ ಅತ್ಯುತ್ತಮ ಗ್ರಾಹಕರನ್ನ ನಾವು ಸಂತೃಪ್ತಿಯಾಗಿ ನೋಡ್ಕೊಂಡಿದ್ದೇವೆ, ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಅವರು ಕೊಟ್ಟಿದ್ದೇವೆ. ಸೊ ಖಾಸಗಿಯವರು ಬರೋದಕ್ಕೆ ಇದು ಒಂದು ಕಾರಣ. ಅಂದ್ರೆ ಉತ್ತಮ ಮಟ್ಟದಲ್ಲಿ ಇಲಾಖೆ ನಡೀತಾ ಇದೆ ಅಂದ್ರೆ ನಾವು ಹಣವನ್ನ ಗಳಿಸಬಹುದು ಅಂತಕ್ಕಂಥ ಉದ್ದೇಶದಿಂದ ಟಾಟಾ ಕಂಪನಿಯವರು ಇರ್ಬೋದು, ಮತ್ತೆ ಇನ್ನು ಬೇರೆ ಬೇರೆಯವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕೊನೆಯದಾಗಿ ನಮ್ಮ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 124 ವರ್ಷಗಳಿಂದ ವಿದ್ಯುತ್ತನ್ನ ನಾವು ಉತ್ಪಾದನೆ ಮಾಡಿ, ಸಾಗಣೆ ಮಾಡಿ, ವಿತರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಗ್ರಾಹಕರು ಸಂತೃಪ್ತರಾಗಿದ್ದಾರೆ. ಒಂದೆರಡು ಬೆಳೆಯನ್ನಕ್ಕೆ ಜನ ಅದರಲ್ಲಿ ಅವಿಶ್ವಾಸವನ್ನ ತೋರಿಸಬಹುದು ಬಿಟ್ರೆ 99%ಕ್ಕಿಂತ ಹೆಚ್ಚು ಜನ ಉತ್ತಮ ಸೌಲಭ್ಯವನ್ನ ಈ ಕರ್ನಾಟಕ ವಿದ್ಯುತ್ ಶಕ್ತಿ ಇಲಾಖೆ ನೀಡ್ತಾ ಇದೆ. ಇಲ್ಲಿನ ನೌಕರರು ಅಧಿಕಾರಿಗಳು ಉತ್ತಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಜನಪ್ರತಿನಿಧಿಗಳಿಂದ ಕೂಡ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಖಾಸಗಿಯವರ ಅಧೀನಕ್ಕೆ ಹೋದ್ರೆ ಏನೇನಾಗುತ್ತೆ ಅಂದ್ರೆ ನೌಕರಿಗೆ ಉದ್ಯೋಗ ಭದ್ರತೆ ಇರೋದಿಲ್ಲ, ಜೊತೆಗೆ ಸೇವಾ ಸವಲತ್ತುಗಳು ಕಡಿಮೆ ಆಗ್ಬೋದು. ಮತ್ತೆ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ದೀನದಲಿತರು ಉದ್ಧಾರ ಆಗ್ಬೇಕು ಅಂತೇಳಿ ಏನು ಸರ್ಕಾರಿ ಇಲಾಖೆಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದೆ, ಖಾಸಗಿಯವರು ಮೀಸಲಾತಿನ ಅವಕಾಶನೇ ಇರೋದಿಲ್ಲ. ಜೊತೆಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸಮಸ್ಯೆಗಳಿಲ್ದೇನೆ ಅವ್ರ ಮನಸ್ಸು ಹೆಚ್ಚೆ ಕೆಲಸದಿಂದ ಕೂಡ ತೆಗಿಬಹುದು. ಇದು ನೌಕರರಿಗೆ ಆಗತ್ತೆ. ಗ್ರಾಹಕರಿಗೆ ದರ ಏರಿಕೆ ಆಗತ್ತೆ, ಅವರು ನಿಯಂತ್ರಣ ಇರೋದಿಲ್ಲ, ಅವರು ದರವನ್ನು ಏರಿಸ್ತಾರೆ. ದರವನ್ನು ಪಾವತಿ ಮಾಡಲಿಲ್ಲ ಅಂದ್ರೆ ವಿದ್ಯುತ್ ಸಪ್ಲೈನೇ ನಿಲ್ಲಿಸ್ಬಿಡ್ತಾರೆ. ಸೊ ಇದರಿಂದ ತೊಂದರೆ ಆಗುತ್ತೆ. ಕೈಗಾರಿಕೆಗಳ ಬೆಳವಣಿಗೆಗಳು ಅಷ್ಟೇ. ಕೈಗಾರಿಕೆಗೆ ನಾವು ಸಬ್ಸಿಡಿ ದರದಲ್ಲಿ ವಿದ್ಯುತ್ತನ್ನ ಕೊಡ್ತೇವೆ. ಹೆಚ್ಚು ದರದಲ್ಲಿ ನಾವು ವಿದ್ಯುತ್ತನ್ನ ಖರೀದಿ ಮಾಡಿ ರಾಜ್ಯ ಸರ್ಕಾರ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಈ ಖಾಸಗಿಯವರು ಬಂದ್ರೆ ಯಾವುದೇ ಕಾರಣಕ್ಕೂ ಕಡಿಮೆ ಖರೀದಿನೂ ಮಾಡೋದಿಲ್ಲ, ಹೆಚ್ಚು ಖರೀದಿ ಮಾಡೋದಿಲ್ಲ. ಅವ್ರು ಏನೋ ಒಂದು ದರದಲ್ಲಿ ಖರೀದಿ ಮಾಡಿ ಅವ್ರ ಲಾಭ ಅದ್ರ ಮೇಲೆ ಮಾಡಬೇಕು. ನಮ್ಮ ಇಲಾಖೆ ಈಗ ಸರ್ಕಾರ ಲಾಭ ಗಳಿಸುವ ಉದ್ದೇಶದಿಂದ ಇಲಾಖೆಯನ್ನು ನಡೆಸ್ತಾ ಇಲ್ಲ. ನಮ್ಮ ಸಾರ್ವಜನಿಕರು ಮತ್ತೆ ಈ ರಾಜ್ಯ ದೇಶದ ರೈತರ ಅಭಿವೃದ್ಧಿ ಆಗ್ಬೇಕು, ಪ್ರತಿಯೊಬ್ಬರಿಗೂ ಬೆಳಕನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವಿದ್ಯುತ್ ಇಲಾಖೆಗಳನ್ನ ರಾಷ್ಟ್ರಾದ್ಯಂತ ನಡೆಸ್ತಾ ಇದೆ.
ಸೊ ಆ ನಿಟ್ಟಿನಲ್ಲಿ ಖಾಸಗಿಯವರಿಗೆ ಈ ವಿತರಣೆಗೆ ಅವಕಾಶ ಕೊಡು, ಉತ್ಪಾದನೆಗೆ ಅವಕಾಶ ಕೊಟ್ಟಿದೆ, ಉತ್ಪಾದನೆಯನ್ನ ಮಾಡ್ಲಿ. ಅವರು ಉತ್ಪಾದನೆ ಮಾಡಿದ್ದನ್ನ ಸರ್ಕಾರಿ ಕಂಪನಿಗಳಿಗೆ ಅವಕಾಶ ಕೊಟ್ಟಿದೆ ಮಾರಾಟ ಮಾಡ್ಲಿ. ನೇರವಾಗಿ ಗ್ರಾಹಕರಿಗೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ ಇರ್ಬೋದು, ಈ ರಾಜ್ಯದ ರೈತ ಸಂಘಟನೆಗಳು ಇರ್ಬೋದು, ರಾಜ್ಯದ ಗ್ರಾಹಕರು ಇರ್ಬೋದು, ಇವರು ಸಂಪೂರ್ಣ ವಿರೋಧಿಸ್ತಾ ಇದ್ದಾರೆ. ಈಗಾಗಲೇ ಸುಮಾರು ಲಕ್ಷಾಂತರ ಅರ್ಜಿಗಳನ್ನ ಕೆಇಆರ್ಸಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ. ಮಾನ್ಯ ಸಚಿವರಿಗೆ ಸಲ್ಲಿಸಿದ್ದಾರೆ, ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ, ಇಂಧನ ಸಚಿವರಿಗೆ ಸಲ್ಲಿಸಿದ್ದಾರೆ. ಅವರೆಲ್ಲರೂ ಕೂಡ ಸರ್ಕಾರದ ಅಧೀನದಲ್ಲೇ ಇರಬೇಕು ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಗ್ರಾಹಕರಿಗಿರ್ಬೋದು, ಇಲಾಖೆಯ ನೌಕರರಿಗಿರ್ಬೋದು ಒಳಿತಾಗಬೇಕು, ಜೊತೆಗೆ ಸುಸ್ಥಿತಿನಲ್ಲಿ ನಡಿಬೇಕು ಇಲಾಖೆ ಅಂತಂದ್ರೆ ಸರ್ಕಾರಿ ಅಧೀನದಲ್ಲಿ ಇರಬೇಕು ಅಂತಕ್ಕಂಥದ್ದು ಒಟ್ಟಾರೆ ಅಭಿಪ್ರಾಯ.